ಚುನಾವಣೆ ವೇಳೆಯೇ ಬಿಜೆಪಿ ಪಾಳ್ಯಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷ ಸೇರಿದ್ದಾರೆ ಧೀರಜ್. ಇಲ್ಲಿವರೆಗೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವರ ಅಳಿಯಂದ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಡೆವಲಪ್ಮೆಂಟ್ಸ್ ಇತ್ತು. ಆದ್ರೆ ಅದರ ಮಧ್ಯದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಅವರ ತಂಗಿಯ ಮಗ ಧೀರಜ್ ಪ್ರಸಾದ್ ಏನಿದ್ದಾರೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇದಾದ ಬಳಿಕ ಧೀರಜ್ ಪ್ರಸಾದ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ನೋಡಿ ಸೇರ್ಪಡೆ ಆಗಿದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಏನಿದ್ದಾರೆ ಅವರು ನನ್ನ ಉತ್ತಮ ಸ್ನೇಹಿತ. ಅವರ ಪರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡ್ತೀನಿ, ಪ್ರಚಾರ ಮಾಡ್ತೀನಿ ಅಂತ ಪಕ್ಷ ಸೇರ್ಪಡೆಯ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಧೀರಜ್ ಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮರಾಜನಗರದ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಬೋಸ್ ಏನಿದ್ದಾರೆ ಅವರು ನನ್ನ ಉತ್ತಮ ಸ್ನೇಹಿತ. ಅವರ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತೀನಿ. ಕಾಂಗ್ರೆಸ್ನ ಸಿದ್ಧಾಂತವನ್ನ ನೋಡಿ ನಾನು ಪಕ್ಷ ಸೇರ್ಪಡೆ ಆಗಿದ್ದೇನೆ ಅಂತ ಈ ಪಕ್ಷಕ್ಕೆ ಕ್ಯಾಂಪೇನ್ ಮಾಡಲ್ಲ ಅಥವಾ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲ್ಲ ಅಂತೇಳಿ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾವು ಕೂಡ ಸ್ವತಂತ್ರವಾದ್ವಿ, ಸ್ವಲ್ಪ ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋಕ್ಕೆ. ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಈ ನಮ್ಮ ಬಲಪಂಥೀಯರನ್ನು ಸ್ವಲ್ಪ ಟಾರ್ಗೆಟ್ ಮಾಡುವಂಥ ಒಂದು ಪ್ರಸಂಗ ನಡೆದಿದೆ ಅಲ್ಲಿ ಆ ಭಾಗದಲ್ಲಿ, ಅಥವಾ ಯಾವುದೇ ನಾಯಕರುಗಳು ಭಾಳ ಒಂದು ಇದನ್ನು ಭಾಳ ಹತ್ತಿರದಿಂದ ನೋಡಿ ಅನುಭವಿಸಿ ನಾನು ಇವತ್ತು ಕಾಂಗ್ರೆಸ್ ಪಾರ್ಟಿನ ಸೇರ್ಪಡೆಯಾಗಿದ್ದೀನಿ, ಪಕ್ಷಕ್ಕೆ ಬದ್ಧವಾಗಿರ್ತೀನಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯ ಮತ್ತು ಕೆಲಸ ಮಾಡ್ತೀನಿ ಅಂತ. ಬಹುಶಃ ಕೆಲವ್ರಿಗೆ ಯಾರು ಗೊತ್ತಿಲ್ಲ, ತುಂಬ ಜನಕ್ಕೆ. ಅವರು ಕೂಡ ಒಂದು ಕಾರಣ, ಅವರು ಕೂಡ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಹುಮ್ಮಸ್ ಬಂತು, ಕಾಂಗ್ರೆಸ್ ಪಾರ್ಟಿಗೆ ಬಂದು ದುಡಿಯೋಣ, ಸುನಿಲ್ ಬೋಸ್ ಅವ್ರನ್ನ ಸಂಸದರು ಮಾಡೋಣ ಅಂತೇಳಿ. ಆ ನಿಟ್ಟಲ್ಲಿ ಪೂರ್ತಿ ಪ್ರಮಾಣವಾಗಿ ಯಾರೇ ಚಾಮರಾಜನಗರದಲ್ಲಿ ನಮ್ಮ ಬೆಂಬಲಿಗರಿದ್ದಾರೆ ಎಲ್ಲರೂ ಕೂಡ ನಾವು ಸುನಿಲ್ ಬೋಸ್ ಅವರ ಪರವಾಗಿರ್ತೀವಿ. ಮೊದಲನೇದಾಗಿ ಛಲವಾದಿ ಏನು ನಾವಿದ್ದೀವಿ, ಛಲವಾದಿ ಅಂತ ಏನು ಕರ್ಸ್ಕೊತೀವಿ ನಾವೆಲ್ಲ, ಅವರೆಲ್ಲ ಕೂಡ ಅವರ ಬೆಂಬಲದಲ್ಲಿ ನಿಲ್ತೀವಿ ಅಂತೇಳಿ ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ್ ಪೂರ್ಣ ಆಯಿತು ಮೇ 17ಕ್ಕೆ ಅವರು ಪ್ರಥಮವಾಗಿ 50 ವರ್ಷದ ಹಿಂದೆ ಅವರು MLA ಎಲೆಕ್ಷನ್ ನಿಂತವರು. ಅದಾದಮೇಲೆ 50 ವರ್ಷ ಆಯ್ತಲ್ಲ, ಅವರು ಕೂಡ ಸಾಕಾಗಿದೆ. ವಿವಿಧ ಕೂಡ ಸಂಸದರಾಗಿದ್ದರು, ಮಂತ್ರಿಗಳಾಗಿದ್ದರು, ಶಾಸಕರಾಗಿದ್ದರು, ಹಲವಾರು ಹುದ್ದೆಯಿಂದ ಅನುಭವಿಸಿದರು. ಸೊ ಈಗ ಅವರು ಒಂಥರ ವಿಶ್ರಾಂತಿ, ಯಾವುದೇ ರಾಜಕೀಯಕ್ಕೂ ಬೇಡ ಅಂತೇಳಿ